ನೋಡಿ, ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಈ ಅಮಾವಾಸ್ಯೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮನೆ ಬೈಲಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ಇದನ್ನು ಏನು ಹೇಳ್ತೀವಿ, ಸಾಯಂ ಸಂಧ್ಯಾ ಕಾಲದಲ್ಲಿ ಅಮಾವಾಸ್ಯೆಯಲ್ಲಿ ಔದುಂಬ್ರ ವೃಕ್ಷ ಅಂದರೆ ಅತ್ತಿಮರ ಅಂತ ಕರಿತೀವಿ. ಅತ್ತಿಮರದ ಹತ್ರ ಕೂತ್ಕೊಂಡು ದೀಪವನ್ನು ಬೆಳಗಿಸಿ ಆ ಕುಂಕುಮಾರ್ಚನೆ ಮತ್ತು ಸ್ತೋತ್ರವನ್ನು ಪಠಿಸಿ ಪ್ರಾರ್ಥನೆಯನ್ನು ಬೈಲಲ್ಲಿ ಮಾಡಿದ್ರೆ, ಹಳ್ಳಿಯವರುಗಳ ಅಕಸ್ಮಾತ್ ಆದರೆ ಕಟ್ಟೆಗಳ ಹತ್ರ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ, ಅಂದರೆ ಸಾಧಾರಣವಾಗಿ ಸ್ಮರಣೆ ಮಾಡ್ಕೊಳ್ಳೋದು, ಕುಂಕುಮಾರ್ಚನೆ ಮಾಡೋದು, ಶ್ರವಣವನ್ನು ಹೇಳೋದು, ನೈವೇದ್ಯವನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು, ಇದನ್ನು ಔದುಂಬ್ರ ವೃಕ್ಷ ಅಂತ ಕರೀತವರು. ಔದುಂಬ್ರ ಅಂದರೆ ಅತ್ತಿಮರ. ಆ ಅತ್ತಿಮರದಲ್ಲಿ ಕೆಳಭಾಗದಲ್ಲಿ ಸಾಕ್ಷಾತ್ ದತ್ತಾತ್ರೇಯರು ಬೆಳಗ್ಗೆ ವಾಸವಾಗಿರ್ತಾರೆ, ಮಾಧ್ಯಾನಿಕ ಸರಸ್ವತಿ, ಸಾಯಂಕಾಲದಲ್ಲಿ ಸ್ವಯಂ ಲಕ್ಷ್ಮಿ. ಅಂದರೆ ಒಂದೇ ಮರದಲ್ಲಿ ಇಷ್ಟು ವಿಶೇಷವಾಗಿರ್ತಕ್ಕಂಥ ಬುದ್ಧಿಕಾರಕನಾಗಿರ್ತಕ್ಕಂಥ ವಿದ್ಯೆ ಬೇಕು ಅಂದರೆ ಮಧ್ಯಾಹ್ನದಲ್ಲಿ ಪೂಜೆ ಮಾಡಬೇಕು, ಗುರು ಅನುಗ್ರಹ ಬೇಕು ಅಂದರೆ ಅದೇ ಮರಕ್ಕೆ ಬೆಳಗಿನ ಜಾವದಲ್ಲಿ ಪೂಜೆ ಮಾಡಬೇಕು, ಸಾಯಂಕಾಲದಲ್ಲಿ ಧನಪ್ರಾಪ್ತಿ ಆಗಬೇಕು, ಕೆಲಸ ಕಾರ್ಯ ಇಲ್ಲ, ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದೀನಿ, ಇನ್ನೂ ಅಪ್ಲಿಕೇಶನ್ ಹಾಕಿದ್ದೀನಿ, ಕಾಲ್ ಫಾರ್ ಮಾಡ್ತಾನೇ ಇದ್ದಾರೆ, ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ ಅಂಥವರೆಲ್ಲರೂ ಈ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗ್ಬೋದು. ದುಡಿತಾ ಇದ್ದೀನಿ, ಪ್ರಮೋಷನ್ ಇಲ್ಲ, ಯಾವ ಕಾಲಕ್ಕೂ ಎಷ್ಟು ದುಡ್ಡು ಬಂದರೂ ಸಾಲ್ತಾ ಇಲ್ಲ. ಕೆಲವರು ಒಂದ್ಸಲ ವಿಶೇಷವಾಗಿ ಹೇಳ್ತಾರೆ, ಯಾವ ಕಾಲಕ್ಕೂ ಈ ಜೀವನ ನಾವುಗಳು ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ದುಡ್ಡು ಎಷ್ಟು ಮಟ್ಟಿಗೆ ಸಾಧ್ಯ, ಇನ್ನು ಮುಂದಿನ ದಿವಸ ಎಷ್ಟು ಬರುತ್ತೆ ಬರ್ತ್ಕೊಳ್ತೀವಿ. ಎಲ್ಲ ವಿದೇಶದಲ್ಲಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಅಷ್ಟೂ ಜನಕ್ಕೆ ಕೆಲಸಗಳು ಹೊಟ್ಟೋಗುತ್ತೆ. ಇದೇ ಅಮಾವಾಸ್ಯೆ ಹೇಳ್ತೀನಿ, ಆಷಾಢ ಮಾಸ ವಿಶೇಷವಾಗಿರ್ತಕ್ಕಂಥ ಭವಿಷ್ಯವನ್ನು ಹೇಳ್ತೀನಿ ಕೇಳಿ, ಎಲ್ಲ ಸಾಫ್ಟ್ವೇರ್ ಕಂಪ್ನಿ ನೆಗೆದು ಬಿದ್ದು ಹೋಗುತ್ತೆ. ಇದು ವಿದೇಶದಲ್ಲಿ ಯಾವ ಕೆಲಸ ಕಾರ್ಯನೂ ಇರೋದಿಲ್ಲ. ಯಾಕೆಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕರೆಂಟ್ ಹೊರಟೋಗತ್ತೆ. ಇವ್ರಿಗೆ ಈ ಸಮಯಕ್ಕೆ ಲಾಸ್ಟ್ ಶುರು ಆಗುತ್ತೆ, ಕರೆಂಟು ಅಲ್ಲಿ ನೆಗೆದು ಬಿದ್ದು ಹೋಗುತ್ತೆ. ಕೆಲಸಗಳು ಯಾರಿಗೆ ಅಂತ ಕೊಡ್ತಾರೆ? ಆ ಕೆಲಸಗಳು ಇಂಜಿನಿಯರ್ಗಳು 1 ಲಕ್ಷ, 2 ಲಕ್ಷ, 80,000, 60,000 ಏನು ತಗೊಳ್ತಾ ಇದ್ರು. ಇನ್ನು 2,000ಕ್ಕೆ, 3,000ಕ್ಕೆ, 4,000ಕ್ಕೆ ನೀವು ಕೊಟ್ಟಷ್ಟು ತಗೊಂತೀನಿ ಸ್ವಾಮಿ ಅಂತ ಇಂಜಿನಿಯರ್ಗಳು ಇಂಜಿನ್ನಲ್ಲಿ ನೀರು ಹಾಕಕ್ಕೂ ಬರ್ತಾರೆ. ಅದಕ್ಕೆ ಟ್ರ್ಯಾಕ್ಟರ್ಗಳಿಗೆ ವಿಶೇಷವಾಗಿ ಆ ಇಂಜಿನ್ ನೀರು ಹಾಕ್ಬಿಡಪ್ಪ ಅಂದರೆ ಆ ಇಂಜಿನಿಯರ್ ಬಂದು ಮಾಡ್ತಾನೆ ಕೆಲಸನ. ಅದಕ್ಕೆ ಹೇಳೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಸಣ್ಣದಾಗಿ ಬಂದು ಸೇರ್ತಾರೆ ಅನ್ನೋದೇ ಬಸವಣ್ಣ ವೆಚ್ಚ. ಅಂದರೆ ಇವತ್ತು ದೊಡ್ಡ ಬಸವೇಶ್ವರ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜೆಯಲ್ಲಿ ತಾಳೆಗೆರೆಯಲ್ಲಿ ಬರೆದಿರ್ತಕ್ಕಂಥ ಗ್ರಂಥಗಳಲ್ಲಿ ವಿಶೇಷವಾಗಿ ಬರೆದಿರ್ತಕ್ಕಂಥ ಸೂವಿ ನಿಮಗೆ ಒಂದು ದಿವಸ ಹೇಳಿಸ್ತೀನಿ. ಇದೇ ದಿವ್ಯ ಕೇಳಿ ಮಾತಾಡಿಸಿ ಆ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಶ್ಲೋಕ ಹೇಳಿ ಅರ್ಥವನ್ನು ಕೂಡ ನಾವು ಸಹಿ ನೆನಪಾಗಿ ನಿಮಗೆ ವಿಚಾರ ತಿಳಿಸ್ತೀನಿ. ಇದು ನಾನು ಹೇಳಿರೋದಲ್ಲ, ಶಾಸನದಲ್ಲಿ ಬರೆದಿರೋದು, ಬಸವೇಶ್ವರ ಶಾಸನದಲ್ಲಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಏನು ಹೇಳಿದೆ, ಎತ್ತುಗಳೆಲ್ಲ ನಿಂತ್ಕೊಳ್ಳುತ್ತೆ, ದೊಡ್ಡ ಬಸವಣ್ಣ ಎದ್ದು ನಿಂತ್ಕೋಬೇಕು ಅಂತ. ಆವಾಗ ಹೆಂಗಿರುತ್ತೆ ಗೊತ್ತಾ? ಅದಕ್ಕೆ ಹೇಳೋದು, ಈ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ. ಅಲಕ್ಷ್ಮೀ ನಿತ್ಯ ನಿಮ್ಮ ಲಕ್ಷ್ಯ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಲಕ್ಷ್ಮೀ ಅಂದರೆ ದುಡ್ಡೇ ಬರಬೇಕು ಅಂತಿಲ್ಲ, ನಿಮ್ಮ ಭೂಮಿಯಲ್ಲಿ ಕೆಲಸ ಕಾಡಬೇಕು, ಬಹಳ ಸಂತೋಷ. ಜೀವನ ನಡಿಬೇಕು, ನಡಿಯೋಕ್ಕೆ ನೀನು ದುಡಿಬೇಕು, ನೀನು ದುಡಿಯೋಕ್ಕೆ ನಿನ್ನ ಹೆಂಡತಿ ಸಹಕರಿಸಬೇಕು, ಹೆಂಡತಿ ಗಂಡ ಇಬ್ಬರು ಸೇರಿ ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕು. ಅಂತ ಸಾಗರದ ನೌಕೆಯಲ್ಲಿ ವಿಶೇಷವಾಗಿ ಹಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ ಪ್ರಳಯ, ಪ್ರಕೃತಿಯ ನಿಯಮ, ನಿಷ್ಠೆ ಎಲ್ಲವೂ ತಪ್ಪಿಸ್ಕೊಂಡು ಜೀವನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೊಟ್ಟೋಗ್ಬೇಕು. ಅದಕ್ಕೆ ಏನು ಮಾಡಬೇಕು? ಈ ಅಮಾವಾಸ್ಯೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಋಣ, ಮಣ್ಣು ಅಂದರೆ ಋಣ, ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಋಣದಲ್ಲಿ ನಾನು ಭೂಮಿಯಲ್ಲಿ ಹುಟ್ಟಿದವನು, ಭೂಮಿಯಲ್ಲೇ ಸಾಯ್ತಕ್ಕಂಥವನು. ಭೂಮಿ ಬಿಟ್ಟು ಆಕಾಶದಲ್ಲಿ ಹೋಗಿ ಸಾಯಕಾಲ ಪ್ರಯತ್ನ ಆಗತ್ತೆ. ಯಾರಿಂದ ನೋಡಿ, ವಿಶೇಷವಾಗಿ ವಾದ್ಯಾರ್ ಅಂತಿದ್ರು. ಅದಕ್ಕೆ ತಿರುವಾಡದವರಂ ಮಾವಟ್ಟಮ್ಮಲ್ಲಿ ಮಹಾವಾದ್ಯಾರಂತ ಸುಬ್ರಹ್ಮಣ್ಯನ ಪರಮಭಕ್ತರು. ಅವ್ರು ಕೇಳ್ಕೊಂಡು ಎಷ್ಟು ಅಂದರೆ, ಸುಬ್ರಹ್ಮಣ್ಯನ ನಿಜವಾಗ್ಲೂ ಇಷ್ಟೆಲ್ಲ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು ಅಂದರೆ ಅವರೊಬ್ಬರೇ ಇಡೀ ಜಗತ್ತಿನಲ್ಲಿ ಅಷ್ಟೊಳ್ಳೆ ಸುಬ್ರಹ್ಮಣ್ಯನ ಪೂಜೆ. ಅಂದರೆ ವಿದೇಶದಿಂದ ಹಿಡಿದು ಸ್ವದೇಶದವರೆಗೂ ಇಡೀ ಪ್ರಪಂಚಾದ್ಯಂತ ಸುಬ್ರಹ್ಮಣ್ಯನ ಬಗ್ಗೆ ಭಾಳ ಚೆನ್ನಾಗಿ ಹಾಡು ಹೊಗಳಿರ್ದವರು. ಪ್ರಾಣ ಪ್ರತಿಷ್ಠಾಪನೆ ಇವತ್ತು ದಿವಸ ಏನು ಸಿಂಗಪೂರ್, ಮಲೇಷ್ಯಾನಲ್ಲಿ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಆಗಿದೆ, ಅವರೂ ಸ್ವತಃ ಪ್ರತಿಷ್ಠಾಪನೆ ಮಾಡಿಸಿದ ವಿಚಾರ. ಅಂತಹ ಒಂದು ರಾವಣನಿಂದ ಹಿಡಿದು ಆ ಗಂಡಿಡಿದು ಕಾಡಲ್ಲಿ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಮಾಡಿದ್ದು ಇದೇ ಅಮಾವಾಸ್ಯಕ್ಕೆ. ಅದಕ್ಕೋಸ್ಕರ ಯಾತಕ್ಕೆ ಅವ್ರನ್ನ ನೆನೆಸ್ಕೊತಾ ಇದೀವಿ ಅಂದರೆ, ಅವರು ಹೇಳಿದ್ದು ಭಕ್ತಿ ಅನ್ನೋದು ನಿಜವಾಗ್ಲೂ ದೇವರ ಹತ್ರ ಬಿಟ್ಟರೆ ನಿಜವಾಗ್ಲೂ ಭಗವಂತ ಕೂಡ ಅದನ್ನು ಸಾಧಿಸ್ತಾನೆ. ಅವ್ರು ಹೇಳಿದರು, ಭೂಮಿಲಿ ಸಾಯಬಾರ್ದಪ್ಪ, ನಾನು ಯಾವ ಕಾಲಕ್ಕೂ ಭೂಮಿಯಲ್ಲಿ ನಾನು ಸಾಯಬಾರ್ದು, ಭೂಮಿ ಮೇಲೆ ನನ್ನ ಹೆಣ ಇಡಬಾರ್ದು ಅಂತ ಹೇಳಿದರು. ಹೆಂಗಪ್ಪ ಇದು ಭೂಮಿಯಲ್ಲಿ ಸಾಯಲಿ ಅಂದರು. ಏರೋಪ್ಲೇನಲ್ಲಿ ಪಾಪ ಹೋಗ್ತಾ ಇದ್ರು, ಎಲ್ಲಿ ಡೆಲ್ಲಿ ಟು ಕಲ್ಕಟ್ಟ ಏರೋಪ್ಲೇನಲ್ಲಿ ಹೋಗ್ತಾ ಇದ್ರು. ಭಾಳ ಚೆನ್ನಾಗಿ ಡೆಲ್ಲಿಲಿ ಒಂದು ಕಾನ್ಫರೆನ್ಸ್ ಇತ್ತು, ಅದಾದಮೇಲೆ ಅಲ್ಲಿಂದ ಕಲ್ಕಟ್ಟಾಗೆ ಹೋಗ್ತಿದ್ರು. ಕಲ್ಕಟ್ಟಾದ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಉದ್ಘಾಟನೆ ಮಾಡೋಕೆ ಹೋಗಿದ್ರು, ಏರೋಪ್ಲೇನಲ್ಲೇ ಸತ್ತು ಹೋದರು. ನೋಡಿ, ಜೀವನ ಸಾಯಬೇಕು ಅನ್ನೋದನ್ನು ಭಗವಂತ ಬರೆದಿಟ್ಟಿರ್ತಾನೆ. ಆದರೆ ಅವರು ಅಪೇಕ್ಷೆ ಚಿಕ್ಕ ವಯಸ್ಸಿಂದ ವಿಶೇಷವಾಗಿ ಹೇಳ್ಕೊಂಡೇ ಬಂದಿದ್ದು, ಆಚರಿಸ್ಕೊಂಡು ಬಂದಿದ್ದು ಸುಬ್ರಹ್ಮಣ್ಯನ, ನಾನು ಭೂಮಿ ಮೇಲೆ ಸಾಯಬಾರ್ದು, ಇಷ್ಟೇ ಅವ್ರು ಕೇಳ್ಕೊಂಡಿದ್ದು. ನೋಡಿ, ಭೂಮಿ ಮೇಲೆ ಸತ್ರ ಅಂತ್ರ ಪಿಶಾಚಿಯಾಗಿ ಮಧ್ಯದಲ್ಲಿ ಸತ್ತೋದು. ಅದಕ್ಕೆ ಇಂಥ ಒಂದು ಜೀವನ
ಅದಕ್ಕೆ ಹೇಳೋದು ಅಮಾವಾಸ್ಯೆಯಲ್ಲಿ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಸುಬ್ರಹ್ಮಣ್ಯನು ಭೂಮಿಯ ಋಣ. ಅದಕ್ಕೆ ಧರಣಿ ಗರ್ಭ ಸಂಭೂತಂ, ಭೂಮಿಯ ಋಣವನ್ನು ನಾವು ತೀರಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ತಾಯಿ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಭೂಮಿನೇ ಭೂತಾಯಿ ಆಗಿರೋದ್ರಿಂದ ನಾವು ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಹೇಗೆ ಪ್ರಯತ್ನ. ಅದಕ್ಕೆ ಹೇಳೋದು ಈ ಜೀವನ ಜಗತ್ತಿಗೆ ನಾವು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಈ ಭೂದೇವಿಗೆ, ಭಾರತ ದೇಶಕ್ಕೆ, ಕರ್ನಾಟಕ ಮಾತೆಗೆ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ಒಂದು ನಮನವನ್ನು ಹೇಳೋಣ ಭೂಮಿಗೋಸ್ಕರ. ಹೇಗೆ ಮಾಡೋಣ ಬನ್ನಿ. ಅದಕ್ಕೆ ಹೇಳೋದು ಭಾರತ ದೇಶದ ಮೇಲೆ ಒಂದು ಅಭಿಮಾನ, ಭೂಮಿ ಮೇಲೆ ಒಂದು ಅಭಿಮಾನ, ಸ್ವಯಾರ್ಜಿತ ಭಾಷೆ ಮೇಲೆ ಒಂದು ಅಭಿಮಾನ, ಗೌರವ. ಅದಕ್ಕೆ ಕರ್ನಾಟಕದಲ್ಲಿ ಹುಟ್ಟಿರೋ ಕನ್ನಡ ಭೂಮಿ, ಇಂಥ ಒಂದು ಭಾರತ ದೇಶದಲ್ಲಿ ಹುಟ್ಟಿರತಕ್ಕಂಥ ಭೂಮಿ ಎಲ್ಲವೂ ಭೂಮಿಯಿಂದನೇ ಬಂದಿರೋದು. ಪ್ರತಿಯೊಬ್ಬರು ಭೂಮಿ ನೋಡಿ. ಸೀತಾಮ್ಮನವ್ರು ಹೇಗೆ ಬಂದರು? ಕಷ್ಟಪಟ್ಲು. ಎಲ್ಲಿಂದ? ಭೂಮಿಯಿಂದ. ನೇಗ್ಲಲ್ಲಿ ಹೀಗೆ ಸಿಕ್ಕಾಕೊಂಡ್ಲು, ಸೀತಾ ಅಂತ ನಾಮಕರಣ ಮಾಡ್ಕೊಂಡ್ಲು. ಭೂಮಿಯಿಂದ ಕಷ್ಟಪಟ್ಕೊಂಡು ಜೀವನಾಪೂರ್ತಿ ಕಷ್ಟಪಟ್ಲು. ಅದಕ್ಕೆ ವೃಷಭ ರಾಶಿ ಯಾವತ್ತಿದ್ರೂ ಎತ್ತಿದ್ದ ಹಾಗೆ, ವೃಷಭ ಅಂದರೆ ಎತ್ತು, ದುಡಿತಾ ಇರಬೇಕು. ಅದಕ್ಕೆ ಇನ್ನ ಮೇಲೆ ನೋಡಿ, ಗುರು ಬಂದು ವೃಷಭ ರಾಶಿ ಬರೋವರೆಗೂ ನಿಮಗೆಲ್ಲ ನೀರಿನಿಂದ ಹಾನಿ. ನಾನು ಹೇಳ್ತಕ್ಕಂಥ ಭವಿಷ್ಯ ಸತ್ಯ. ಇನ್ನ ಮೇಲೆ ನೀರಿನಲ್ಲಿ ಎಲ್ಲರೂ ಮುಳುಗೋದು ಗ್ಯಾರಂಟಿ. ಎಲ್ಲೇ? ಪಶ್ಚಿಮದ ಎಲ ಭಾಗ ಮತ್ತು ನಾರ್ತ್ ವೆಸ್ಟ್ ಭಾಗ ಅಂದರೆ ಉತ್ತರ ವಾಯುವ್ಯ ಭಾಗ ಮತ್ತು ನಾರ್ತ್ ಈಸ್ಟ್ ಭಾಗ ಅಂದರೆ ಈಶಾನ್ಯದ ಭಾಗ. ಇದಿಷ್ಟು ನೀರಿನಲ್ಲಿ ಭಾಳ ಚೆನ್ನಾಗಿ ಸಂಕೀರ್ತನವಾಗಿ ನೀರೋ ನೀರು ಅಂತ ಇರಬೇಕು. ಅದಕ್ಕೆ ಈ ಹಾಡಿನಲ್ಲಿ ನೀವು ನೋಡಿರೋದೇನು? ಜಗತ್ತು ಪೂರ್ತಿಯಾಗಿರ್ತಕ್ಕಂಥ ಭೂಮಿಯಲ್ಲಿ ಎಲ್ಲರೂ ದುಡಿದು ಬೆಳಿಬೇಕಾದ ಭೂಮಿ. ಅದಕ್ಕೆ ಈ ಭೂಮಿಯಲ್ಲಿ ನೀವೇನು ಮಾಡಬೇಕು? ಇವತ್ತಿನ ಸಂಸ್ಕಾರದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಾವು ಆಗಲೇ ನೆನ್ನೆ ದಿವಸ ಹೇಳಿದ್ದೆ ಪೂಜೆ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಆ ಪೂಜೆ ವಿಧಾನ ತಿಳಿಸ್ಕೊಡ್ಬೇಕಲ್ಲ, ಕಾಯ್ತಾರೆ ಬಂದು.